ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಬೇಬಿ ಕಾರ್ನ್ ಕಬಾಬು. ಗರ್ಗರಿಯಾಗಿ, ರುಚಿಯಾಗಿ, ಸುಲಭವಾಗಿ ನಾನು ಮನೆಯಲ್ಲೇ ಬೇಬಿ ಕಾರ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಇವಾಗ ನಾನು 200 ಗ್ರಾಮು ಬೇಬಿ ಕಾರ್ನ ತೊಗೊಂಡಿದ್ದೀನಿ. ತೊಗೊಂಡು ಅದನ್ನು ನಾನು ಬೇಬಿ ಕಾರ್ನ್ ಸೈಜ್ಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ತೊಳೆದು ಬಿಟ್ಟು ಈ ಸೈಜ್ನ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಕಟ್ ಮಾಡಿ ಇಟ್ಟಿದ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ನೀರು ಕುದಿಯುವಾಗ ನಾನು ಕಟ್ ಮಾಡಿರೋ ಬೇಬಿ ಕಾರ್ನ ಹಾಕ್ತೀನಿ. ಬೇಬಿ ಕಾರ್ನ್ ಹಾಕಿದ ಮೇಲೆ ಸ್ವಲ್ಪ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನಾನು ಬೇಯಿಸ್ತೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನಾವು ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಇವಾಗ 3 ನಾನು ಸ್ಪೂನು ಮೈದಾ ಹಿಟ್ಟನ್ನ ಹಾಕ್ತೀನಿ. 2 ಸ್ಪೂನು ಕಾರ್ನ್ ಫ್ಲೋರ್ನ ಹಾಕ್ತೀನಿ. 1 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿಗರಿಯಾಗಿ ಬರುತ್ತೆ. 1 ಸ್ಪೂನು ಖಾರದ ಪುಡಿ ಹಾಕ್ತೀನಿ. ನಾನು ಕಾಶ್ಮೀರಿ ಚಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ. ಇವಾಗ ಅರ್ಧ ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನು ಗರಂ ಮಸಾಲ ಪುಡಿ ಹಾಕ್ತೀನಿ. ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅರ್ಧ ನಿಂಬೆ ರಸನ ಹಾಕ್ತೀನಿ. ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಇಷ್ಟು ಹಾಕಿದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೇ ಸಾರಿ ನೀರು ಹಾಕ್ಕೊಬಿಡ್ರಿ. ಚೆನ್ನಾಗಿ ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇವಾಗ ನೋಡ್ರಿ, ನೀವು ನೋಡ್ತಾ ಇರ್ಬೋದು, ಇಷ್ಟು ಹದ ಇರಬೇಕು. ಗಟ್ಟಿ ಇರಬೇಕು, ತುಂಬ ತೆಳ್ಳಗಿರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ಹದ ಇರಬೇಕು. ಇವಾಗ ನಾನು ಮಸಾಲೆನ ಕಲಸಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಬೇಬಿ ಕಾರ್ನ್ ಬೇಯಿಸಿರೋದನ್ನ ನಾನು ನೀರನ್ನ ಸೆಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಆ ಸೆಪ್ರೇಟ್ ಮಾಡಿ ಇಟ್ಟಿರೋ ಬೇಯಿಸಿರೋ ಬೇಬಿ ಕಾರ್ನ ನಾನು ಇವಾಗ ಮಸಾಲೆ ಜೊತೆ ಹಾಕ್ತೀನಿ. ಮಸಾಲೆಗೆ ಹಾಕಿದ ಮೇಲೆ ಚೆನ್ನಾಗಿ ಮಸಾಲೆ ಬೇಬಿ ಕಾರ್ನು ಚೆನ್ನಾಗಿ ಹಿಡಿಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೇಬಿ ಕಾರ್ನಿಗೆ ಹಿಡಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ, ಮಿಕ್ಸ್ ಮಾಡಿ ಆದಮೇಲೆ ನಾನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಇಡ್ತೀನಿ. ಈಗ ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ. ಇವಾಗ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ತೆಗೆದು ಬೇಬಿ ಕಾರ್ನ ಈ ಥರ ಹಾಕಬೇಕು. ಎಣ್ಣೆಗೆ ಹಾಕಬೇಕು. ಈ ಥರ ಒಂದೊಂದೇ ತೆಗೆದು ಹಾಕಬೇಕು. ಒಂದು 10 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸಬೇಕು. ಆವಾಗ ನೋಡಿ, ಈ ಥರ ಉಲ್ಟಾ ಮಾಡಿ ಹಾಕಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು, ಒಳ್ಳೆ ಘಮ ಇರುತ್ತೆ. ಈಗ ನೋಡಿ, ಉಲ್ಟಾ ಸೀದಾ ಮಾಡಿ ಈ ಥರ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಕೂಡ ಎಣ್ಣೆಯಲ್ಲಿ ಕರಿಬೇಕು. ಈಗ ನೋಡಿ, ಇಷ್ಟು ಕರೆದಿದ್ದಾಯ್ತು, ಸಾಕು, ಗರ್ಗರಿ ಆಗಿದೆ. ಇವಾಗ ಅದನ್ನು ನಾವು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಇವಾಗ ನೋಡಿ, ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಇನ್ನೂ ಒಂದು ಸಾರಿ ನಾನು ಎಣ್ಣೆಗೆ ಹಾಕಿ ತೋರಿಸ್ತೀನಿ. ಒಂದೊಂದೇ ಪೀಸ್ನ ತೊಗೊಂಡು ಹಾಕಬೇಕು. ಹಾಕ್ಬಿಟ್ಟು ಒಂದು 10 ನಿಮಿಷ ಉಲ್ಟಾ ಸೀದಾ ಮಾಡಿ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಕೂಡ ಕರಿಬೇಕು. ನೋಡಿ, ಇನ್ನೊಂದು ಟ್ರಿಪ್ಪು ಕೂಡ ನಾನು ಕರೆದೆ. ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ. ಈಗ ನೋಡಿ, ಕರೆದಿದ್ದಾಯಿತು. ಇವಾಗ ಬೇಬಿ ಕಾರ್ನ್ ರೆಡಿ ಆಯಿತು. ನೋಡಿರಿ, ಕಬಾಬು ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೋಡಿರಿ, ನೀವು ನಿಮ್ಮನೇಲಿ ಮಾಡಿ ಅಭಿಪ್ರಾಯ ತಿಳಿಸ್ರಿ. ತುಂಬಾ ಚೆನ್ನಾಗಿರುತ್ತೆ. ಬೇಗ ಕೂಡ ಮಾಡ್ಬೋದು, ಮತ್ತು ಹೊರಗಡೆ ನಾವು ತಿಂತೀವಲ್ಲ ಅಷ್ಟೇ ರುಚಿಯಾಗಿ ನಾವು ಮನೇಲಿ ಕೂಡ ಮಾಡ್ಕೋಬೋದು. ನೋಡಿರಿ, ನಾನೊಂದು ಕಟ್ ಮಾಡಿ ತೋರಿಸ್ತೀನಿ. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ಮಾಡಿರಿ. ನೋಡಿರಿ, ರೆಡಿ ಆಯಿತು. ಬೇಬಿ ಕಾರ್ನ್ ಕಬಾಬ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.